ಹಲೋ ಎವ್ರಿವನ್, ನಂದು ಫಸ್ಟ್ ಬ್ಲಾಗ್ ಶ್ರಾವಣ ಸೋಮವಾರಕ್ಕೆ ಮನೆ ಕ್ಲೀನಿಂಗ್ ಮಾಡೋದು ಬ್ಲಾಗ್ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿದು ಎಲ್ಲ ಧೂಳು ಹೊಡ್ಕೊಂಡೆ ಮೇಲಿಂದ ಧೂಳು ಹೊಡ್ಕೊಂಡು ಮೇಲೆಲ್ಲ ಅಷ್ಟು ಪಾತ್ರೆ ನಾನು ಫಸ್ಟಿಗೆ ಎತ್ತಿಟ್ಟಿದ್ದೆ. ಇವಾಗ ಸ್ವಲ್ಪ ಪ್ಲೇಟ್ಸು ಮತ್ತು ತಟ್ಟೆ ಬೇಕಿತ್ತಂತ ಒಂದು ಸ್ವಲ್ಪ ಪ್ಲೇಟ್ಸು, ತಟ್ಟೆ, ಸ್ಪೂನು, ಟೀ ಕುಡಿಯೋ ಲೋಟ, ದೊಡ್ಡ ಒಂದು ಸ್ವಲ್ಪ ಪಾತ್ರೆ ತೆಗೆದಿಟ್ಕೊಂಡೆ. ಅದು ತೆಗೆದು ಮತ್ತು ಮೇಲೆ ಅದು ವೇಲ್ ಹಾಕಿ ಮುಚ್ಚಿಟ್ಬಿಟ್ಟೆ. ಧೂಳು ಬೀಳುತ್ತಲ್ಲ ತುಂಬ, ಅದು ಮುಚ್ಚಿಟ್ಬಿಟ್ರೆ ಸ್ವಲ್ಪ ಡಸ್ಟ್ ಕಡಿಮೆ, ಅಷ್ಟು ಅದ್ರ ಮೇಲೆ ಬೀಳಲ್ಲ. ಪದೇ ಪದೇ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಅದು ತೊಳೆದ್ಬಿಟ್ರೆ ಮುಗೀತು ಮೇಲಿಂದ ಅಂತ. ಮೇಲೆ ಹಾಗೆ ಸ್ವಲ್ಪ ಒಳಗಿಂದೆಲ್ಲ ಧೂಳು ಹೊಡೆದು ಹೊರಗೆಲ್ಲ ಹೊಡ್ಕೊಂಡೆ. ಎಲ್ಲ ಹೊಡ್ಕಷ್ಟಿಗೆ 1 ಗಂಟೆ ಆಗಿತ್ತು. ನಮ್ಮ ಪಾಪು ನಿದ್ದೆ ಬಂದುಬಿಡ್ತು. ಅವಳಿಗೆ ಮಲಗಿಸಿ ಆಮೇಲೆಲ್ಲ ಸ್ವಲ್ಪ ಆಲ್ಫಾಬೆಟ್ಸ್, ಕನ್ನಡ 5 ಅವೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡೆ ನಾನು. ಶ್ರೇಯಸ್ ಓದ್ತಿದ್ದ ಫಸ್ಟ್, ಈಗ ಇವಳಿಗಾಗುತ್ತಂತ ನೀಟಾಗಿ ಕಟ್ ಮಾಡಿ ಇಟ್ಕೊಂಡೆ ನಾನು. ಸೈಡಿಗೆಲ್ಲ ಹರಿತಿತ್ತಲ್ಲ, ಹಾಗಾಗಿ ಕಟ್ ಮಾಡಿ ಇಟ್ಕೊಂಡೆ. ಕಟ್ ಮಾಡಿ ಇಟ್ಟು ಸ್ಟಡಿ ಟೇಬಲ್ ಫಸ್ಟ್ ಕ್ಲೀನ್ ಮಾಡ್ಕೊಂಡೆ. ಎಲ್ಲ ಬುಕ್ಸ್ ತೆಗೆದು ನೀಟಾಗಿ ಒರೆಸ್ಕೊಂಡು ಕೆಳಗೆ ಮೇಲೆ ಮತ್ತು ಬೆಳಗ್ಗೆನೇ ಹಾಕಿದ್ದೆ ನಾನು ವಾಷಿಂಗ್ ಮಿಷಿನ್ಗೆ ಬೆಡ್ಶೀಟ್ ಎಲ್ಲ. ಮಳೆ ಮೂಡಾಗಿತ್ತು, ಹೋಗಿ ಅದು ಮೇಲಿಂದ ತಗೊಂಡು ಬಂದೆ. ಈಗ ವಯಸ್ಸವ್ರು ಮಾಡ್ತಾಯಿದ್ರೆ ಬಾ 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 ಅಂತ ಕರಿತಾ ಇದ್ದಾಳೆ. ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಕಿಟಕಿ ಎಲ್ಲ ಒರೆಸ್ಕೊಂಡು ಏನಂದೆ ಅಂದರೆ, ಬೇಗನೆ ಆಗುತ್ತೆ ಬಿಡು, ಕಿಟಕಿ ಅಷ್ಟು ಒರೆಸಿ ಮೇಲಿನ ಧೂಳು ಹೊಡೆಯೋದು ಅಷ್ಟೇ ಅಲ್ವಾ ಅಂದ್ಕೊಂಡೆ. ಇವಳು ಮಲ್ಕೊಂಡು ಎದ್ರೂ ಒರೆಸೋದೇನೂ ಆಗಿಲ್ಲ, ಮನೆಯೇನು ಕ್ಲೀನ್ ಆಗಿಲ್ಲ. ಇಡೀ ದಿನ ಅಷ್ಟಕ್ಕೆ ಹೋಯ್ತು. ಡೋರ್ ಒರೆಸೋದು, ಕಿಟಕಿ ಒರೆಸೋದು, ಅದಕ್ಕೆ ಇಡೀ ದಿನ ಹೋಯ್ತು. ಇವಳು ಎದ್ಲು, ಆಯ್ತು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಮತ್ತೆ ಮನೆ ಎಲ್ಲ ಕಸ ಹೊಡೆಯೋದು, ಧೂಳು ಹೊಡೆಯೋದು, ನೆಲ ಒರೆಸೋದು ಎಲ್ಲ ಆಯ್ತು ನೋಡಿ. ಎಲ್ಲ ಕ್ಲೀನಾಗಿ ಮಾಡಿಕೊಂಡೆ.
ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಈಗ ಜೋಡಿಸ್ಕೊಂಡೆ. ಮತ್ತು ಏನೋ ಒಂಥರ ಸಮಾಧಾನ ಆದಂಗೆ ಆಯಿತು ಎಲ್ಲ. ನೋಡಿ, ಇದು ಊರಿಂದ ನಮ್ಮಮ್ಮ ಪಂಡ್ರಪುರಕ್ಕೆ ಹೋಗಿದ್ರು. ಪಂಡ್ರಾಪುರಕ್ಕೆ ಆವಾಗ ತೊಗೊಂಬಂದಾರೆ. ಲಟ್ಟನ್ ಚಪಾತಿ ಲಟ್ಸಿದ ಮನೆ ಪುಟಾಣಿ ಇದೆ. ನಮ್ಮ ಪಾಪ ಪ್ರೇರಣೆಗೆ ತೊಗೊಂಬಂದಾರೆ. ತುಂಬ ಕ್ಯೂಟಾಗಿದೆ. ಆಗ ಬಂದು ವಿಡಿಯೋ ಮಾಡ್ಕೊಂಡೆ. ಡೀಪ್ ನೋಡಿ, ಎಲ್ಲ ಮೇಲಿಂದ ಐತೆ, ಕೆಳಗೆ ಎಲ್ಲ ಧೂಳು ಬಿದ್ದುಬಿಟ್ಟೈತೆ. ಕಸ ಹೊಡ್ಕೊಂಡು ನೆಲ ಒರೆಸ್ಬಿಟ್ರೆ ಖುಷಿನೇ ಖುಷಿ. ಏನೋ ಒಂಥರ ಸಮಾಧಾನ. ಮನೆ ಕ್ಲೀನಾಗಿದ್ದರೆ ಮನಸ್ಸು ಸಮಾಧಾನ, ಶಾಂತ, ಏನೋ ಒಂಥರ ಖುಷಿ. ಇಬ್ಬರು ಆಟಾಡ್ತಿದ್ದಾರೆ. ಈ ಗಾಡಿ ನೋಡಿದ್ರೆ ತಲೆ ತಿರುಗಬೇಕು ಆ ಥರ ಕಿಚನ್ ಒಳಗೆ ಪಾತ್ರೆ ಬಿದ್ದಿದೆ. ಸ್ನಾನ ಮುಗಿಸ್ಕೊಂಡು ಬಂದು ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಬೆಡ್ಡೆಲ್ಲ ಹಾಸಿ ಇವಳಿಗೆ ನಿದ್ದೆ ಬಂದಿತ್ತು, ಅಳ್ತಾಯಿದ್ಲು. ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ಎಲ್ಲ ಬೆಡ್ಶೀಟೆಲ್ಲ ಹಾಸ್ಕೊಂಡೆ ಬೇಗ ಬೇಗ. ಮತ್ತು ಪ್ರೇರಣೆ ಬಂದು ಆ ಎರಡು ಬೆಡ್ಡಿಗೆ ಹಿಡಿದು ಜೋಕಾಲಿ ಥರ ಆಡ್ತಾ ಇದ್ದಾಳೆ. ನೋಡಮ್ಮ ಇಲ್ಲಿ ನಾನು ಹೆಂಗೆ ಜೋಕಾಲಿ ಆಡ್ತಿದ್ದೀನಿ ಅಂತ. ಸೊಳ್ಳೆ ಪರದೆ ಎಲ್ಲ ಕಟ್ಕೊಂಡು ಎಲ್ಲ ಮಾಡಿ ಆಮೇಲೆ ಅವಳಿಗೆ ಮಲಗಿಸಿ ಪಾಪು ಮಲಗಿಸ್ದೆ. ಮತ್ತು ಆಮೇಲೆ ನನಗೆ ಮಲ್ಕೊಳಕ್ಕೆ 11:30 ಆಯಿತು ಟೈಮ್. ಇದು ನನ್ನ ಫಸ್ಟ್ ಬ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೆ ವಿಡಿಯೋಸ್ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.